ನೇಮಕಾತಿಗಳು ನಡೀತಾ ಇಲ್ಲ ಅಂತ ಏನೋ ಒಂದು ಸುದ್ದಿಗಳು ಹರಿದಾಡ್ತಾ ಇತ್ತು. ಈಗ ಒಂದರ ಹಿಂದೆ ಇನ್ನೊಂದು ನೇಮಕಾತಿಗಳು ಆಗ್ತಾ ಇದ್ದಾವೆ. ಸೊ ಈಗ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಅಂದರೆ CRDR ಈಗಾಗಲೇ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಬಿಟ್ಟಿರುವಂಥದ್ದು. ಈಗ ಲಾಸ್ಟ್ ಡೇಟ್ ಏನೋ ಹತ್ತಿರದಲ್ಲಿದೆ. ಸರ್ವರ್ ಬ್ಯುಸಿ ಪ್ರಾಬ್ಲಮ್ಗಳು ಕೂಡ ಕೇಳ್ತಾ ಇರುವಂಥದ್ದು. ಸೊ ಈಗ 22ನೇ ತಾರೀಕಿನಿಂದ ಅಂದರೆ ಜೂನ್ 22ನೇ ತಾರೀಕಿನಿಂದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು 1500 ಹುದ್ದೆ, 1500 ಚಿಲ್ಲರೆ ಹುದ್ದೆ ಇರುವಂಥದ್ದು. 1421 HK ಮತ್ತು ನಾನ್ HK ಮತ್ತು 179 HK. ಕ್ವಾಲಿಫಿಕೇಷನ್ ಈ ಹಿಂದೆ ಏನಿತ್ತಂತಂದರೆ SLC ತತ್ಸಮ ಅಂತ ಇತ್ತು. ಈಗ PUC ಅಂತ ತಿಳಿಸ್ತಾ ಇದ್ದಾರೆ. ಅರ್ಜಿ ಸಲ್ಲಿಸುವ ಅವಧಿ ಬಂದು 22, ಆವಾಗಲೇ ಹೇಳಿದಂಗೆ 22ರಿಂದ. ಅರ್ಜಿಯ ಕೊನೆ ದಿನಾಂಕ 22/7/2026 ಜುಲೈ 22 ತನಕ ಇದೆ. ನಂತರ ಯಾವ ರೀತಿಯಾಗಿ ವರ್ಷಗಳನ್ನು ಇಟ್ಟಿದ್ದಾರೆ ಅಂತಂದರೆ 2A 2B ಹಾಗೂ 3A 3B SC ST ಹಾಗೂ ಅವರಿಗೆ 35 ವರ್ಷಗಳನ್ನು ಇಟ್ಟಿರುವಂಥದ್ದು ವಯೋಮಿತಿ. ಹಾಗೂ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ 38 ವರ್ಷ, ಸಾಮಾನ್ಯ 33 ಅಂದರೆ ಕನಿಷ್ಠ 18, ಗರಿಷ್ಠವಾಗಿ ಇಷ್ಟು ವರ್ಷಗಳು ಅಂತ. ಇನ್ನು ಫೀಸ್ ಬಂದರೂ ನಾರ್ಮಲ್ಲಾಗಿ ಈಗ ಸಿವಿಲ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿದ್ದೀರಾ, ಆಬ್ವಿಯಸ್ಲಿ ನೀವು ಕೂಡ ಒಂದು CRDRಗೂ ಕೂಡ ಅಪ್ಲಿಕೇಶನ್ ಹಾಕ್ತೀರಾ. ಸಿವಿಲ್ಗೆ ಏನು ಮೊತ್ತವನ್ನು ನಿಗದಿ ಮಾಡಿದ್ದಾರೆ ಅದೇ ರೀತಿಯಾಗಿ CRDRಗೂ ಕೂಡ ಮೊತ್ತವನ್ನು ಅದೇ ರೀತಿ ನಿಗದಿಯಾಗಿದೆ. ಅಂದರೆ 2A 2B 3A 3B ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ 750 ಹಾಗೂ ಉಳಿದಂತಹ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ನೀಡಲಾಗಿದೆ. ಹಾಗಾದರೆ ಎಕ್ಸಾಮನ್ನು ಯಾವಾಗ ನಡೆಸ್ತಾರೆ? ಈಗ ಪೊಲೀಸ್ ಇಲಾಖೆಯಲ್ಲಿ ಮಿನಿಮಮ್ 1 ವರ್ಷಗಳ ಕಾಲಾವಕಾಶ ಕೊಟ್ಟಿರುವಂತಹ ಒಂದು ದಾಖಲೆ ಕೂಡ ಇರುವಂಥದ್ದು. ಈಗ ಆಗಸ್ಟ್ನಲ್ಲಿ ಅಂದರೆ ಸಿವಿಲ್ ಪೊಲೀಸ್ ಹುದ್ದೆಯ ಒಂದು ಪರೀಕ್ಷೆ ನಡೆಸಿದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು 1500ಕ್ಕೂ ಹೆಚ್ಚಿನ ಹುದ್ದೆಗಳು CRDR ಹುದ್ದೆಗಳ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅನ್ನೋಂತಹ ಮಾಹಿತಿ. ಲಿಖಿತ ಪರೀಕ್ಷೆ ದಿನಾಂಕ ಬಂದು 6/9/2026. ಇನ್ನು ಕೇವಲ 77 ದಿನ ಮಾತ್ರ ಇದೆ ಅಂತ ಇರುವಂಥದ್ದು. ಅಂದರೆ 6/9ಕ್ಕೆ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ. 22ರಿಂದ ನಿಮಗೆ ಸಶಸ್ತ್ರ ಮೀಸಲು ಪಡೆ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಬೆನ್ನಿಗೆ ಅಂತಂದರೆ ಹಿಂದೆ ಬಂದಿರುವಂತಹದ್ದು. 6/9/2026 ನಿಮಗೆ ಲಿಖಿತ ಪರೀಕ್ಷೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಇದೇ ರೀತಿಯಾದ ಕಂಟೆಂಟ್ಗಳಿಗಾಗಿ, ಇದೇ ರೀತಿಯಾದ ಮಾಹಿತಿಗಳಿಗಾಗಿ ತಪ್ಪದೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.